ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವಟ ಸಾವಿತ್ರಿ ವ್ರತ ಅಥವಾ ಜ್ಯೇಷ್ಠ ಹುಣ್ಣಿಮೆ, ಕಾರ ಹುಣ್ಣಿಮೆ ಅಂತ ಏನ್ ಕರಿತೀವಿ, ಆ ದಿನ ನಾವು ಮಾಡುವಂತ ಪೂಜೆ ಪುನಸ್ಕಾರ ವ್ರತಗಳಿಗೆ ಹೆಚ್ಚಿನ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಟ ಸಾವಿತ್ರಿ ವ್ರತವನ್ನ ಯಾರೆಲ್ಲ ಜ್ಯೇಷ್ಠ ಹುಣ್ಣಿಮೆ ದಿನ ಮಾಡ್ತಿರೋ ಅಥವಾ ಕಾರ ಹುಣ್ಣಿಮೆ ದಿನ ಮಾಡ್ತಿರೋ ಅಂತವ್ರಿಗೆ ಈ ವ್ರತವನ್ನ ಮಾಡೋದಿಕ್ಕೆ ಆಗಲ್ಲ ಅಂತ ಅನ್ನೋರು ಮನೆಯಲ್ಲಿ ನಾನು ಹೇಳುವಂತ ಈ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ವಟ ಸಾವಿತ್ರಿ ವ್ರತವನ್ನ ಮಾಡಿದಷ್ಟೇ ಫಲವನ್ನ ನೀವು ಪಡ್ಕೋಬಹುದು ಸ್ನೇಹಿತರೆ. ಹಾಗಿದ್ರೆ ಯಾವುದು ಆ ದೀಪಾರಾಧನೆ, ಹೇಗೆ ಆ ದೀಪಾರಾಧನೆಯನ್ನ ನಾವು ಮನೆಯಲ್ಲಿ ಮಾಡ್ಬೇಕಾ ಅಥವಾ ಹೊರಗಡೆ ಮಾಡ್ಬೇಕಾ ಅಂತ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಜ್ಯೇಷ್ಠ ಮಾಸದಲ್ಲಿ ಬರುವಂತ ಹುಣ್ಣಿಮೆಯನ್ನ ನಾವು ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಅಂತಲೂ ಕರಿತೀವಿ. ಈ ಒಂದು ಜ್ಯೇಷ್ಠ ಶುದ್ಧ ಪೌರ್ಣಮಿ ಎಂದು ನಾವು ವಟ ಸಾವಿತ್ರಿ ವ್ರತವನ್ನು ಕೂಡ ಆಚರಣೆಯನ್ನ ಮಾಡ್ತೀವಿ. ವಟ ಸಾವಿತ್ರಿ ವ್ರತವನ್ನ ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ವ್ರತವನ್ನ ಮಾಡೋದಿಕ್ಕೆ ಆಗಲ್ಲ ಅಂತ ಅನ್ನೋರು ಅಥವಾ ಆ ವ್ರತವನ್ನ ಮಾಡಿದ್ದಾಗಿಯೂ ಕೂಡ ಈ ಒಂದು ದೀಪಾರಾಧನೆಯನ್ನ ನಾವು ಮನೆಯಲ್ಲಿ ಹಚ್ಚೋದ್ರಿಂದ ಅಥವಾ ಹೊರಗಡೆ ಹಚ್ಚೋದ್ರಿಂದ ತುಂಬಾನೇ ಫಲಗಳು ಸಿಗುತ್ತೆ. ಜೊತೆಗೆ ಮನೆಯಲ್ಲಿ ಗಂಡನ ದೀರ್ಘಾಯಸ್ಸು ಹೆಚ್ಚಾಗುತ್ತೆ. ಜೊತೆಗೆ ಗಂಡದಲ್ಲಿರುವಂತ ಪ್ರತಿಯೊಬ್ಬರ ಆರೋಗ್ಯ ಮತ್ತು ಆಯಸ್ಸು ಹೆಚ್ಚಾಗುತ್ತೆ. ಜೊತೆಗೆ ಮನೆಯಲ್ಲಿ ಸುಖ, ಸಮೃದ್ಧಿ, ಶಾಂತಿ ಅನ್ನೋದು ನೆಲೆಸ್ತಾ ಬರುತ್ತೆ ಸ್ನೇಹಿತರೆ. ಹಾಗಿದ್ರೆ ದೀಪವನ್ನ ಯಾವ ರೀತಿ ಹಚ್ಬೇಕು, ಯಾವ ಸಮಯದಲ್ಲಿ ಹಚ್ಬೇಕು ಅಂತ ನೋಡೋಣ ನೋಡಿ. ಮೊದಲನೇದಾಗಿ ಈ ಒಂದು ವಟ ಸಾವಿತ್ರಿ ವ್ರತ ಅಂದ್ರೆ, ವಟ ಅಂದ್ರೆ ಆಲದ ಮರ ಅಂತ ಕರಿತೀವಿ ನಾವು. ಆಲದ ಮರದ ಹತ್ರ ಹೋಗಿ ಈ ದೀಪಾರಾಧನೆಯನ್ನ ಮಾಡಬಹುದು. ಅಥವಾ ಆಲದ ಮರ ನಿಮ್ಮ ಮನೆಯ ಅಕ್ಕಪಕ್ಕ ಇಲ್ಲ ಅಂತಂದ್ರೆ ದೀಪವನ್ನ ಹಚ್ಚೋದಿಕ್ಕೆ ಮೊದಲನೇದಾಗಿ ಬೇಕಾಗಿರುವಂತದ್ದು ಆಲದ ಮರದ ಎಲೆಗಳು. 2 ಆಲದ ಮರದ ಎಲೆಗಳನ್ನ ನೀವು ಈ ರೀತಿ ಅಗಲವಾಗಿರೋದನ್ನ ತಂದು ಇಟ್ಕೊಳ್ಳಿ. ಅದನ್ನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು. ನೀವು ಎಲ್ಲಿ ದೀಪವನ್ನ ಹಚ್ತಿರೋ ಇದನ್ನ ದೇವ್ರ ಮನೆಯಲ್ಲೂ ಕೂಡ ಹಚ್ಬೋದು, ಅಥವಾ ಹೊರಗಡೆ ತುಳಸಿ ಕಟ್ಟೆ ಮುಂದೆ ಕೂಡ ಹಚ್ಬೋದು, ಅಥವಾ ಹೊಸ್ತಿಲಲ್ಲೂ ಕೂಡ ನೀವು ಹಚ್ಬೋದು. ಎಲ್ಲಿ ಹಚ್ತಿರೋ ಅಲ್ಲಿ ನೀವು ಚೆನ್ನಾಗಿ ತೊಳೆದು ಚಿಕ್ಕ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಆಗಿರ್ಬೋದು, ಅಥವಾ ಅಡಿಕೆ ಪ್ಲೇಟು ನಿಮ್ಗೆ ಯಾವ್ದು ಸಿಗುತ್ತೋ ಅದ್ರಲ್ಲಿ ಇಡಿ. ಆದ್ರೆ ಸ್ಟೀಲ್ ತಟ್ಟೆಯಲ್ಲಿ ಮಾತ್ರ ಇಡೋದಕ್ಕೆ ಹೋಗ್ಬೇಡಿ. ಈ ರೀತಿಯಾಗಿ ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆಯನ್ನ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಅದ್ರ ಮೇಲೆ ನಾವು ತಂದಿರುವಂತ ಆಲದ ಮರದ 2 ಎಲೆಗಳನ್ನ ನಾವು ಇಡಬೇಕು. ಅದಕ್ಕೆ ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ಸ್ವಲ್ಪ ಅಕ್ಷತೆಯನ್ನ ಹಾಕಿ ಅದ್ರ ಮೇಲೆ 2 ಮಣ್ಣಿನ ದೀಪಗಳನ್ನ ಇಡಬೇಕು. ಆ ಮಣ್ಣಿನ ದೀಪಕ್ಕೂ ಅಷ್ಟೇ ಅರಿಶಿಣ ಕುಂಕುಮದಿಂದ ನಾವು ಅಲಂಕಾರವನ್ನ ಮಾಡಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆಯನ್ನ ಹಾಕಿ ಬತ್ತಿಯನ್ನ ಹಾಕಿ ನಾವು ಹೂಗಳಿಂದ ಅಲಂಕಾರವನ್ನ ಮಾಡಿ ನಾವು ಪೂಜೆಯನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಸತ್ಯವಾನ್ ಸಾವಿತ್ರಿಯನ್ನ ನೆನೆದು ನಮ್ಮ ಗಂಡ ಮಕ್ಕಳಿಗೆ ದೀರ್ಘಾಯುಷ್ಯವನ್ನ ಕೊಡು, ನಮ್ಮ ಮನೆಗೆ ಸುಖ, ಸಮೃದ್ಧಿ, ಶಾಂತಿಯನ್ನ ಕೊಡು ಅಂತ ಬೇಡ್ಕೊಂತ ನಾವು ಪೂಜೆಯನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಇದು ಪೂಜೆಯನ್ನ, ಈ ದೀಪವನ್ನ ಹಚ್ಚೋದಷ್ಟೇ ಅಲ್ಲ, ನೈವೇದ್ಯ ಅಂತ ನೀವು ಏನಾದ್ರೂ ಸರಿ ಇಡಿ. ಸಿಹಿ ನೈವೇದ್ಯ ಆಗಿರ್ಬೋದು, ಅಥವಾ ಕಡ್ಲೆ ಸಕ್ಕರೆ ಆಗಿರ್ಬೋದು, ಅಥವಾ ಕಡ್ಲೆ ಬೆಲ್ಲ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಅಷ್ಟೇ ಅಲ್ಲ, ತಾಂಬೂಲನ್ನು ಕೂಡ ನೀವು ಇಡ್ಬೇಕಾಗುತ್ತೆ. ತಾಂಬೂಲ ಅಂತಂದ್ರೆ ಎಳೆ ಅಡಿಕೆ, ದಕ್ಷಿಣೆಯನ್ನ ಇಟ್ಟು ನೀವು ಪೂಜೆಯನ್ನ ಮಾಡ್ಬೇಕು. ವಟ ಸಾವಿತ್ರಿ ವ್ರತದ ದಿನ ಅಂದ್ರೆ ಜ್ಯೇಷ್ಠ ಪೌರ್ಣಿಮೆಯ ದಿನ ನಾವು ಆಲದ ಮರಕ್ಕೆ ಹೋಗಿ ಪೂಜೆ ಮಾಡುವ ಬದಲು ಈ ರೀತಿ 2 ಆಲದ ಮರದ ಎಲೆಗಳನ್ನ ನಾವು ಮನೆಗೆ ತಂದು ಅದ್ರ ಮೇಲೆ ದೀಪಾರಾಧನೆಯನ್ನ ಮಾಡೋದ್ರಿಂದ ನಾವು ಏನೇ ಒಂದು ಕೋರಿಕೆಗಳನ್ನ ಕೇಳ್ಕೊಂಡ್ರು ಕೂಡ, ಅಥವಾ ನಮ್ಮ ಮನಸ್ಸಿನಲ್ಲಿ ಏನೇ ಇಚ್ಛೆ ಇದ್ರು ಕೂಡ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಹುಣ್ಣಿಮೆ ದಿನ ಇದು ತುಂಬಾನೇ ವಿಶೇಷವಾದ, ಶ್ರೇಷ್ಠವಾದ ಹುಣ್ಣಿಮೆ ಅಂತಾನೆ ಹೇಳ್ಬೋದು, ಜ್ಯೇಷ್ಠ ಹುಣ್ಣಿಮೆ. ಆದ್ರಿಂದ ಕಾರ ಹುಣ್ಣಿಮೆಯ ದಿನ ವಟ ಸಾವಿತ್ರಿ ವ್ರತವನ್ನ ಯಾರೆಲ್ಲ ಮಾಡ್ತಿರ್ತಿರೋ ಅವರು ಈ ಒಂದು ಆಲದ ಮರದ ಎಲೆಯ ಮೇಲೆ 2 ದೀಪಗಳನ್ನ ಹಚ್ಚಿಡಿ. ಈ ದೀಪಕ್ಕೆ ವಿಶೇಷವಾಗಿ ತುಪ್ಪವನ್ನ ಹಾಕಿದ್ರೆ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ತುಪ್ಪವನ್ನ ಹಾಕೋದಿಕ್ಕೆ ಆಗಲ್ಲ ಅಂತ ಅನ್ನೋರು ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಅಥವಾ ನೀವು ದೀಪಕ್ಕೆ ಯಾವ ಎಣ್ಣೆ ಹಾಕ್ತಿರೋ ಅದೇ ಎಣ್ಣೆನೂ ಕೂಡ ನೀವು ಬಳಸ್ಬೋದು. ಆದ್ರೆ ಅತಿ ಶೀಘ್ರವಾಗಿ ನಿಮ್ಮ ಕೋರಿಕೆಗಳು ಫಲವನ್ನ ಕೊಡ್ಬೇಕು ಅಂತಂದ್ರೆ ತುಪ್ಪವನ್ನ ಹಾಕಿ ತುಂಬಾನೇ ಒಳ್ಳೇದು ಸ್ನೇಹಿತರೆ. ಈ ಒಂದು ದೀಪಾರಾಧನೆಯನ್ನ ನೀವು ಶುಕ್ರವಾರ
ಮಾಡೋರು ಸಾಯಂಕಾಲದ ಸಮಯದಲ್ಲಿ ಅಂದ್ರೆ 5 ಗಂಟೆಯಿಂದ 7:30 ಒಳಗಡೆ ಮಾಡ್ಕೊಳ್ಳಿ. ಶನಿವಾರ ಮಾಡೋರು 6:30 ಒಳಗಡೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ದೀಪಾರಾಧನೆಯನ್ನ ಹಚ್ಚೋದ್ರಿಂದ ಗಂಡನ ದೀರ್ಘಾಯಸ್ಸು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ನೋಡೋರಲ್ವಾ ಸ್ನೇಹಿತರೆ, ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.